ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಅದು ಇನ್ಸ್ಟೆಂಟ್ ಬರುತ್ತಲ್ಲ, ಅದೇನೆ. ಅದನ್ನು ಜರಡಿಗೆ ಹಾಕ್ಕೋತಾ ಇದ್ದೀನಿ. ಅದರಲ್ಲಿ ಅರ್ಧ ಪ್ರಮಾಣದಷ್ಟು, ಆ ಬಟ್ಲಲ್ಲಿ ಅರ್ಧ ಬಟ್ಲು, ಅಂದರೆ ಇದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ. ಹಾಗಾಗಿ ಈ ಬಟ್ಲಲ್ಲಿ ಒಂದು ಅಳತೆಯಷ್ಟು ಹಾಲು ಪೌಡ್ರು, ಹಾಗೆ ಅಷ್ಟೇ ಪ್ರಮಾಣದ ಮೈದಾ ಹಿಟ್ಟು ಸೇರಿಸ್ಕೊಂಡು ಮೂರೂ ಜರಡಿ ಇಟ್ಕೋತೀವಿ. ಇದರಲ್ಲಿ ಸಣ್ಣ ಸಣ್ಣ ಗಂಟುಗಳಿರುತ್ತಲ್ಲ, ಅದೆಲ್ಲ ಜರಡಿ ಆಡಿಸಿದ್ರೆ ನಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಇನ್ನು ಕೈಯಲ್ಲೇ ನಾವು ತೆಗೆಯೋದಾದರೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಜರಡಿಲಿ ಕೈ ಆಡಿಸ್ತಾ ತೆಗೆದ್ರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಸಿಗುತ್ತೆ. ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ಕೊತಾ ಇದ್ದೀನಿ. ಸೋಡಾ ಸೇರಿಸಿ ಚೆನ್ನಾಗಿ ಕೈ ಆಡಿಸಿದ್ಮೇಲೆ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಸೇರಿಸಿ ಚೆನ್ನಾಗಿ ಬೆರೆಸ್ಕೊಡೋಣ ಹಿಟ್ಟಿಗೆ. ಇದೀಗ ಇನ್ಸ್ಟೆಂಟ್ ಮಿಕ್ಸ್ ಆಗಿ ನಮಗೆ ರೆಡಿ ಆಗುತ್ತೆ. ಇದು ನೋಡಿ, ಇನ್ನು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಇನ್ನೊಂದು ಸ್ಪೂನ್ ತುಪ್ಪ ಸೇರಿಸ್ಕೊತೀನಿ. ಈ ರೀತಿ ಗುಲಾಬ್ ಜಾಮೂನ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಾಯಿಸಿ ಆರಿಸಿದಂಥ ಹಾಲನ್ನು ತಗೊಂಡು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ. ಒಮ್ಮೆಲೆ ಎಲ್ಲ ಹಾಕೋದು ಬೇಡ. ಅರ್ಧ ಬಟ್ಲಷ್ಟು ಹಾಲಾದರೆ ಸಾಕಾಗುತ್ತೆ. ನೋಡಿಕೊಂಡು ಗಟ್ಟಿ ಕಲಿಸ್ಕೋಬಾರ್ದು. ಜಾಮೂನ್ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕಲಸಿ ರೆಡಿ ಆದಮೇಲೆ ಒಂದು ಬಟ್ಲಲ್ಲಿ ಮುಚ್ಚಿಟ್ಬಿಡೋಣ. ಅದು ನೆನೆಯೋಷ್ಟರಲ್ಲಿ ನಾವು ಶೀರಾ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ. ನಾನು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ನಲ್ಲ, ಆ ಬೌಲಲ್ಲಿ 4 ಬೌಲಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಅಷ್ಟೇ ಪ್ರಮಾಣದಷ್ಟು ನೀರು ತೊಗೋಬೇಕು. ನಾನಿಲ್ಲಿ ಅರ್ಧ ಬಟ್ಲು ಎಕ್ಸ್ಟ್ರಾ ನೀರು ಸೇರಿಸ್ತಾ ಇದ್ದೀನಿ. 4.25 ಬೌಲಷ್ಟು ನೀರು ಸೇರಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕ್ತಕ್ಕಂಥ ಹೊಸ ವಿಡಿಯೋಗಳದ್ದು ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಯಾವುದೇ ವಿಡಿಯೋ ಮಿಸ್ ಆಗದೆ ನೀವು ನೋಡ್ಬೋದು. ನೋಡಿ, ಇಲ್ಲಿ 4.25 ಬಟ್ಲಷ್ಟು ನೀರು ಸೇರಿಸಿದ್ದೀನಿ. ಹಾಗೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಸಹ ಸೇರಿಸಿ, ಕೇಸರಿ ದಳ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಖಾಲಿಯಾಗಿತ್ತು, ಹಾಗಾಗಿ ನಾನು ಫುಡ್ ಕಲರೇ ಹಾಕ್ತಾಯಿದ್ದೀನಿ. ಕೇಸರಿ ಕಲರ್ ಸ್ವಲ್ಪ. ಈ ರೀತಿ ಸಕ್ಕರೆ ಎಲ್ಲ ಕರಗಿಸ್ಕೊಳ್ಳೋಣ ಮೊದಲಿಗೆ. ಮತ್ತು ಈ ರೀತಿ ಕುದಿಯೋಕ್ಕೆ ಶುರು ಆದಮೇಲೆ 5 ನಿಮಿಷ ಕುದಿಸಿದ್ರೆ ಸಾಕು. ಪಾಕ ಅಂಟು ಬರಬಾರ್ದು. ಕೈಗೆ ತೊಗೊಂಡು ಈ ರೀತಿ ನಾವು ಉಜ್ಜಿ ನೋಡಿದಾಗ ಸ್ವಲ್ಪ ಗ್ಲಾಸಿಯಾಗಿ ಸ್ವಲ್ಪ ಜಾರ್ದಂಗೆ ಸಿಕ್ಕಿದ್ರೆ ಸಾಕು. ಇದು ಪರ್ಫೆಕ್ಟಾಗಿದೆ ಅಂತ. ಪಾಕ ಕ್ಲೋಸ್ ಮಾಡಿ ತೆಗೆದಿಟ್ಬಿಡೋಣ. ಈಗ ನೋಡಿ, ಇದು ಹಿಟ್ಟು ನೆಂದಿದೆ. ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ 2 ಸ್ಪೂನಷ್ಟು ಹಾಲು ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ದೆ. ಸಣ್ಣ ಸಣ್ಣ ಉಂಡೆಗಳು ಹಾಕಿ ತೆಗೆದು ಈ ರೀತಿ ನಾವು ಲೈಟಾಗಿ ಉಂಡೆ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ 1-2 ಓವಲ್ ಶೇಪು ತೋರಿಸ್ತೀನಿ. ಚೆನ್ನಾಗಿರುತ್ತೆ ಓವಲ್ ಶೇಪನ್ನು ಜಾಮೂನು. ಹಾಗೆ ರೌಂಡ್ ಶೇಪಲ್ಲೂ ತೋರಿಸ್ತೀನಿ. ಎಣ್ಣೆ ಮಾತ್ರ ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಕರ್ಕೋಬೇಕು. ಸ್ವಲ್ಪ ಲೋ ಮಾಡ್ಕೊಳ್ಳೋದು, ಮೀಡಿಯಮ್ ಮಾಡ್ಕೊಳ್ಳೋದು, ಆ ರೀತಿ. ಮತ್ತು ಸ್ಟವ್ ಆಫ್ ಮಾಡ್ಕೊಳ್ಳೋದು. ಸ್ವಲ್ಪ ಜಾಸ್ತಿ ಆಯಿತು ಎಣ್ಣೆ ಟೆಂಪ್ರೇಚರ್ ಅಂದಾಗ ಸ್ವಲ್ಪ ಸ್ಟವ್ ಆಫ್ ಮಾಡೋದು. ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವಿಲ್ಲಿ ಜಾಮೂನ್ನ ತೇಲಿಸ್ಬೇಕು. ನೋಡಿ, ಈ ರೀತಿ ಒಂದು ಕಡೆ ಆಗಿರುತ್ತೆ, ಒಂದು ಕಡೆ ವೈಟ್ ಹಾಗೆ ಇರುತ್ತಲ್ಲ, ಆವಾಗ ಏನು ಮಾಡಬೇಕು ನಾವು, ಈ ರೀತಿ ತೆಗೆದು ಈ ಥರದಕ್ಕೆ ಜಾಲರಿಗೆ ಹಾಕಿ ಎಲ್ಲಿ ವೈಟ್ ಇರುತ್ತೋ ಅದನ್ನು ತಳಕ್ಕೆ ಹಾಕಿಟ್ರೆ ಕರೆಕ್ಟಾಗಿ ಬೇಯುತ್ತೆ. ಹೀಗೆ ಆದ ನಂತರ ಬಿಸಿ ಪಾಕದೊಳಗಡೆ ಹಾಕಿದ್ರೆ ಆಯಿತು. ಇನ್ನು ಉಳಿದಿರೋದು ಸಹ ಎಲ್ಲ ಅದೇ ರೀತಿ. ಮೊದಲಿಗೆ 1 ಸ್ಪೂನ್ ತಗೊಂಡು ಈ ರೀತಿ ಕೆದ್ಕೋಬೇಕು ನಾವು. ತಿರುಗಿಸ್ತಾ ನಿಧಾನ ಲೋ ಫ್ಲೇಮಲ್ಲೇ ಮಾಡಬೇಕು. ನೋಡಿ, ಎಲ್ಲ ರೆಡಿಯಾಗಿದೆ. ಬಾದಾಮಿನ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಜಾಮೂನ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ನೆಂದಿದೆ, ಎಷ್ಟು ಸಾಫ್ಟಾಗಿದೆ, ಪರ್ಫೆಕ್ಟ್ ಅದ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಹಬ್ಬಗಳಲ್ಲಿ ಮಕ್ಕಳು ಕೇಳಿದಾಗ ಚೆನ್ನಾಗಿರುತ್ತೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.